ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಚಾನೆಲ್ನ ಮೊದಲನೆಯ ಪೋಸ್ಟರ್ ಬ್ರೇಕ್ ಡೌನ್. ಸಿನಿಮಾದ ಹೆಸರು ಭೈರವನ ಕೊನೆಯ ಪಾಠ. ಇದು ಹೇಮಂತ್ ಎಂಬ್ರಾವ್ ನಿರ್ದೇಶನದ ಅಂಡ್ ಹಾಗೂ ನಮ್ಮ ಶಿವಣ್ಣನವರು ಆಕ್ಟ್ ಮಾಡುತ್ತಿರುವ ಕ್ಲಾಸ್ ಡೈರೆಕ್ಟರ್ ಅಂಡ್ ಮಾಸ್ ಹೀರೋ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರೋ ಸಿನಿಮಾ. ಸಿನಿಮಾಗೆ ಯುವ ನಿರ್ಮಾಪಕ ವೈಶಾಖ್ ಅವರು ಮೊದಲನೇ ಬಾರಿಗೆ ಬಂಡವಾಳ ಹಾಕಿದ್ದಾರೆ. ಸಿನಿಮಾ ಟೈಟಲ್ ಕೇಳ್ತಿದ್ರೆ ಕನ್ನಡ ಟೆಕ್ಸ್ಟ್ ಬುಕ್ ನಲ್ಲಿ ಬರೋ ಪಾಠದ ಹೆಸರು ತರ ಇದ್ರು ಇದು ಕತೆಗೆ ತುಂಬಾ ಹತ್ರ ಇರುತ್ತೆ ಅಂತ ಹೇಮಂತ್ ಅವರ ಹಿಂದಿನ ಮೂವೀಸ್ ನೋಡಿದ್ರೆ ಗೊತ್ತಾಗುತ್ತೆ. ಕಮಿಂಗ್ ಟು ಪೋಸ್ಟರ್, ಮೊದಲನೇದಾಗಿ ಟೈಟ್ಲ್ ಇಂದ ಶುರು ಮಾಡೋಣ. ಟೈಟಲ್ ಅಬ್ಸರ್ವ್ ಮಾಡಿದ್ರೆ ಹೀರೋ ಹೆಸರು ಭೈರವ ಅಂತ ಗೊತ್ತಾಗುತ್ತೆ. ಟೈಟಲ್ ಮೇಲೆ ಗರುಡ ಲೋಗೋ ಇದೆ. ಇದರಿಂದ ಹೀರೋ ಕ್ಯಾರೆಕ್ಟರ್ ಗರುಡನ ರೆಪ್ರೆಸೆಂಟ್ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಜುಲೈ 8ನೇ ತಾರೀಕು ಮೂವಿ ಟೀಮ್ ಅವರು 2 ಪೋಸ್ಟರ್ ರಿಲೀಸ್ ಮಾಡ್ತಾರೆ. ಅಂಡ್ ಈ 2 ಪೋಸ್ಟರ್ ಅಲ್ಲೂ ಶಿವಣ್ಣನ ಬಿಟ್ರೆ ಬೇರೆ ಯಾವುದೇ ಕ್ಯಾರೆಕ್ಟರ್ ಕೂಡ ರಿವೀಲ್ ಮಾಡಿಲ್ಲ. ಮೊದಲನೇ ಪೋಸ್ಟರ್ ನೋಡ್ತಿದ್ರೆ ನಮ್ ಶಿವಣ್ಣ ಸುಮಾರು 65ರಿಂದ 70 ವರ್ಷದ ರಿಟೈರ್ಡ್ ಕಿಂಗ್ ತರ ಕಾಣಿಸಿದ್ದಾರೆ. ಈ ಲುಕ್ ಸಿನಿಮಾದ ಒಂದು ಶೇಡ ಅಥವಾ ಸಿನಿಮಾ ಪೂರ್ತಿ ಇದೇ ಲುಕ್ ನಲ್ಲಿ ಕಾಣಿಸ್ಕೊಳ್ತಾರ, ಅದು ಸಿನಿಮಾ ರಿಲೀಸ್ ಆದ್ಮೇಲೆ ನೋಡ್ಬೇಕು. ಅಂಡ್ ಪರ್ಟಿಕ್ಯುಲರ್ಲಿ ಈ ಪೋಸ್ಟರ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು. ಸಿನಿಮಾ ಟೀಮ್ ಈ ಪೋಸ್ಟ್ ನಿಂದ ಸಿನಿಮಾ ಹೇಗಿರ್ಬೋದು ಅನ್ನೋ ಕ್ಲೂ ಕೊಟ್ಟಿರೋ ತರ ಇದೆ. ಆಲ್ರೆಡಿ ಡೈರೆಕ್ಟರ್ ಹೇಮಂತ್ ಅವ್ರು ಹೇಳಿರೋ ತರ ಇದು 14th ಸೆಂಚುರಿ ಅಂದ್ರೆ 14ನೇ ಶತಮಾನದಲ್ಲಿ ನಡೆಯೋ ಪೀರಿಯಾಡಿಕ್ ಆಕ್ಷನ್ ಡ್ರಾಮಾ ಆಗಿರುತ್ತೆ. ಮುಂಚೆ ಬಿಟ್ಟಿರುವ ಈ ಲುಕ್ ನೋಡಿದ್ರೆ ಕಾಂತಾರದಲ್ಲಿ ಬರೋ ರಾಜನ್ ತರ ರಾಜ್ಯನೇ ಬಿಟ್ಟು ಏನೋ ಹುಡ್ಕೊಂಡು ವನವಾಸಕ್ಕೆ ಹೋಗ್ತಿರೋ ತರ ಕಾಣಿಸ್ತಿದೆ. ಇನ್ನು ಕಾಸ್ಟ್ಯೂಮ್ ವಿಷಯಕ್ಕೆ ಬಂದ್ರೆ ಕೈಯಲ್ಲಿ ಬೈನಾಕುಲರ್, ಆರ್ಮರ್ ಜಾಕೆಟ್, ಆರೋ ಬ್ಯಾಗ್, ಸೊಂಟದಲ್ಲಿ ಕತ್ತಿ, ಗರುಡ ಲೋಗೋ ಇರೋ ಬ್ಯಾಂಡ್ ಅಂಡ್ ಆ ಬಿಳಿ ಗಡ್ಡ. ವಾವ್, ಶಿವಣ್ಣಗಂತೂ ಈ ಲುಕ್ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಿದೆ. ಅಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಹಿಂದ್ಗಡೆ ಕುದುರೆ ಮೇಲಿರೋ ವಿಲನ್ಸ್ ಗಳು ಅಟ್ಯಾಕ್ ಮಾಡ್ತಿರೋ ತರ ಶಿವಣ್ಣನ ಮೇಲೆ ಬಾಣ್ಗಳು ಬೀಳ್ತಿರೋದನ್ನ ನೋಡಬಹುದು. ಅಂಡ್ ಮೇನ್ಲಿ ಭೈರವ್ ಹೋಗ್ತಿರೋ ದಾರಿನ ಒಂದು ಪಾಯ್ಸನಸ್ ಕಿಂಗ್ ಕೋಬ್ರಾಗೆ ರೆಪ್ರೆಸೆಂಟ್ ಮಾಡ್ತಿರೋ ತರ ಇದೆ. ಇದರಿಂದ ಏನ್ ತಿಳ್ಕೊಬಹುದು ಅಂದ್ರೆ ಭೈರವ್ ಹೋಗ್ತಿರೋ ದಾರಿಯಲ್ಲಿ ಅವ್ರ ಜರ್ನಿಯಲ್ಲಿ ಎಷ್ಟು ಚಾಲೆಂಜಸ್, ಹರ್ಡಲ್ಸ್ ಅಂಡ್ ಕಾನ್ಫ್ಲಿಕ್ಟ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಆಕ್ಷನ್ ಸೀಕ್ವೆನ್ಸ್ ಅಂತೂ ಸಿನಿಮಾದಲ್ಲಿ ತುಂಬಾನೇ ಎಕ್ಸ್ಪೆಕ್ಟ್ ಮಾಡಬಹುದು. ಬಿಟ್ಟಿರೋ ಒಂದು ಪೋಸ್ಟರ್ ಅಲ್ಲಿ ಡೈರೆಕ್ಟರ್ ತುಂಬಾ ಹೇಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ಅನ್ಕೊಂಡಂಗೆ ಆದ್ರೆ ಸಿನಿಮಾನ 2025ರಲ್ಲಿ ಥಿಯೇಟರ್ ನೋಡಬಹುದು. ಇದು ಸಿನಿಮಾ ಪೋಸ್ಟರ್ ನೋಡಿ ನಮ್ಗನ್ಸಿದ್ದು. ನಿಮ್ಗೇನಾದ್ರೂ ಅನ್ಸಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸದ್ಯಕ್ಕೆ ಹೋಗ್ತೀನಿ, ಹೊಸ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಓ ಸಾರಿ ಸಾರಿ ಸಾರಿ, ಹೇಳದ್ ಮರ್ತಿದ್ದೆ. ನಿಮ್ಗೆ ಈ ಬ್ರೇಕ್ ಡೌನ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ದಯವಿಟ್ಟು ನಮ್ಮ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ಸೈನಿಂಗ್ ಆಫ್ ಚೇತನ್, ಟೀಮ್ ಸಿನಿಮಾ ಸರ್ಕಲ್. ಫಿಲಮ್‌ಗೆ ಎಲ್ಲ ಫಸ್ಟ್ ಹೋಗ್ಬಿಡೋಣ ಏನಂತೀರಾ? ಹಾ, ಓಕೆ ಬ್ರೋ, ಫಿಕ್ಸ್. ಅದ್ ಸರಿ ಸಿನಿಮಾಗ್ ಸ್ಪಾನ್ಸರ್ ಯಾರು? ಸ್ಪಾನ್ಸರ್ ಯಾರ? ನಮ್ ವಿನೀತ್ ಬ್ರೋನ ಇಲ್ವಾ? ಫಸ್ಟ್ ಶೋ ಏನು ಬ್ರೋ, ಪ್ರೀಮಿಯರ್ ಶೋನೇ ಕರ್ಕೊಂಡು ಹೋಗ್ತಾರಪ್ಪ. ಬಂದ್ಬಿಡಿ ಎಲ್ಲ ಶೆಡ್ಡಿಗೆ ಫಿಲಮ್ ತೋರಿಸ್ಕೊಡ್ತೀನಿ ಎಲ್ಲ ಅಲ್ಲಿ.